Hey guys, hi, welcome back to my YouTube channel. Guys, ಇವತ್ತು ನಮ್ಮ ಅಕ್ಕಂದು ಫೋಟೋ ಶೂಟ್ ಇದೆ. ಇರಿ ತೋರಿಸ್ತೀನಿ. ಚಿಕ್ಕ ತಗೋ. ಗೈಸ್, ನಾವು ರೆಡಿ ಆಗಿದ್ದೀವಿ. ಇಷ್ಟೊತ್ತಲ್ಲಿ ಸಾಕ್ಸ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ತಗೊಬಂದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೇಳಿ ನೋಡಿ ಗೈಸ್, ನಮ್ಮ ಅಕ್ಕವರಿಗೆ ನಂತರನೇ ಬಿಚ್ಚಕ್ಕೆ ಬರ್ತೇವೆ ಗೈಸ್. ನೋಡಿ ಬೆಳಿಗ್ಗೆ ಏನೋ ರಾತ್ರಿಯಿಂದ ರೆಡಿ ಆದರೂ ನೈಲ್ ತಗೊಂಡಿಲ್ಲ. ಈಗ ಹಾಕೊಳಕ್ ಹೋದ್ರೆ ಏನೋ ತೀರ್ಸೋಕೈತೆ. ಅಣ್ಣ ಬೇಗ ಇದು ರೆಡಿ ಆದರೂ ಶೂ ಹಾಕೊಂಡಿಲ್ಲ. ಒಂದು ವಾರದಿಂದ ರೆಡಿ ಆದ್ರೂ ನೈಲ್ ಪಾಲಿಶ್ ಹಾಕೊಂಡಿಲ್ಲ. ಈಗ ಹಾಕೋತಾ ಇದೀಯಾ? ನಮ್ಮ ಅಕ್ಕನ ಫೋಟೋ ಶೂಟ್ ಅಲ್ಲಿ ನಾನು ಹಂಗೆ ಹೋಗಿದ್ದೆ. ಇವಾಗ 1 ಇಯರಿಗೆ ನನ್ನ ಮದುವೆ ಆಗ್ತೈತೆ, ನೆಕ್ಸ್ಟ್ ಇಯರ್ ನಿನ್ನ ಮದುವೆ. ನೋಡ್ವಾ, ಹಿಂಗೆ ನಮಸ್ಕಾರ ಮಾಡೋದಾಗ ಅವಿ ಹಿಂಗೆ ಮೇಲ್ ನೋಡ್ಬಿಟ್ಟು ಹಿಂಗೆ ಕೈ ಹಿಂಗೆ ಅನ್ನೋದು, ಅವಾಗ ಸೇವ್ ದ ಡೇಟ್ ಅಂತ ಇವ್ರು ನೋಡಿ, ಇವ್ರು ಅದಕ್ಕೆ ರೆಡಿ ಆಗಿರೋದು. ಅವನ್ ನನಗೆ ಗಂಟು ಹಾಕಿದ್ರಲ್ಲ, ನೀವು ಹೇಳಂಗೆ ಇಲ್ಲ ಅಣ್ಣ. ಯಾಕೆ ಹೇಳು, ನೀನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಆಕ್ಚುಲಿ ಲಕ್ಕಿಯೆಸ್ಟ್ ಫೆಲೋಸ್ ನೀವು. ಬರೀ ಅವೇನ ನಿಂಗೆ ಫೋಟೋ ಶೂಟ್ ಮಾಡಿಸ್ತಾ ಇರೋದು ಎಷ್ಟು ಖುಷಿ ಆಗ್ತೈತೆ. ಅದು ಬಿಡು, ಲೇಟು, ಅದಕ್ಕಿಂತ ಮುಂಚೆ ಎಷ್ಟು ಸ್ಟ್ರಗಲ್ ಮಾಡಿ. ಅವ್ರಿಗೆ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ಸ್ವಲ್ಪನೇ ಇಷ್ಟ ಇಲ್ಲ. ನನಗೆ ಹುಷಾರಿಲ್ಲ ಅಂದ್ರು ಇವ್ರಿಗೆ ಫೋಟೋ ಶೂಟ್ ಬೇಕು, ಏನು ಮಾಡೋಕ್ಕೆ ಫೋಟೋ ಶೂಟ್ ಅಂತ ಅವರು. ನಾನು ಒಬ್ಳೆ ರೆಡಿ ಮಾಡ್ಕೊಂಡು, ನನಗೆ ಸೆಲೆಕ್ಟ್ ಮಾಡ್ಕೊಂಡು ಡ್ರೆಸ್ಸು, ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಪ್ಲಾನ್ ಮಾಡಿ ಹೋಗ್ತಾ ಇರೋದೇ ನಾನು. ಅವ್ರು ಜಸ್ಟ್ ಬರ್ತಾ ಇದಾರೆ ಅಷ್ಟೇ. ಗೊಂಬೆ ತರ ಕರ್ಕೊಂಡು ಹೋಗೋದು, ಪಕ್ಕದಲ್ಲಿ ನಿಲ್ಸ್ಕೊಳ್ಳೋದು, ಕರ್ಕೊಂಡ್ಬಂದು ಮನೆಗೆ ಬಿಡೋದು ಅಷ್ಟೇ. ಗಂಡ ಅಂತ ಸೈಡ್ಗೆ. ನಿನ್ನ ಹ್ಯಾಪಿನೆಸ್ ಎಕ್ಸ್ಪ್ರೆಸ್ ಮಾಡೋಣ. ನನ್ಗೇನಿಲ್ಲಪ್ಪ, ನಾನು ಹ್ಯಾಪಿ ಆಗಿರ್ತೀನಿ. ಇಬ್ರು ಕಪಾಸ್ ನೋಡಿ ಚೆನ್ನಾಗಿತ್ತಲ್ಲ, ಹುಡುಗಿ ಸಕ್ಕದಾಗೈತೆ. ನೋಡಿ ಹಂಗವನೆ ಪಾಪ. ಆಮೇಲೆ ಬದುಕ್ತಾ ಇದೆಯಾ ಅರ್ಪಿತಾ ನೀನು? ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿವೆ. ಅಣ್ಣ ಹೇಳೋಣ. ಓಕೆ ಗೈಸ್, ನಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ಫೋಟೋ ಶೇರ್ ಮಾಡಿರ್ತೀನಿ. ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಯಾರು ಚೆನ್ನಾಗಿದ್ದಾರೆ ಯಾರು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಆಮೇಲೆ ಈಗ ತೆಗಿಯೋ ಫೋಟೋ ವಿಡಿಯೋ ಎಲ್ಲಾನು ಅರ್ಪಿತಾ ಗೌಡ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ ಗೈಸ್. ನಂಗೆ ಪ್ರಮೋಷನ್ ಆಗೋಯ್ತು. ಗೈಸ್, ಪ್ಯಾಲೇಸ್ ಹತ್ರ ಬಂದ್ವಿ. ಅಣ್ಣ ಬೈಕಲ್ಲಿ ಬಂದವ್ರೆ. ಬೈಕಲ್ಲೇ ಬರ್ತಿದ್ರು. ಪೊಲೀಸ್ಗಳು ಬಂದು ಟೈಮ್ ಆಗ್ಬಿಟ್ಟೈತೆ ಹೋಗಿ ಅಂತ ಕಳಿಸ್ತಿದ್ದಾರೆ. ಸೊ ಹೊಡ್ತಿದ್ದೆ ಗೈಸ್. ನೋಡಿದ್ರು ಕಪಲ್ಸ್. ಅಕ್ಕ ಎಲ್ಲ ವಿಂಟೇಜ್ ಥೀಮಲ್ಲಿ ಬಂದಿರೋದು ಇಲ್ಲಿಗೆ. ಪ್ಯಾಲೇಸ್ ಹತ್ರ ಪೊಲೀಸ್ ಬಂದ್ಬಿಟ್ರು ಅಂತ ಗೈಸ್. ಇವಾಗ ಯಾವುದಕ್ಕೆ ಡಿ ಸಿ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಡಿ ಸಿ ಆಫೀಸ್ ಹತ್ರ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ನಿಧಾನಕ್ಕೆ ಬರಬೇಕು ಅಲ್ವಾ, ನಿಧಾನಕ್ಕೆ ಬಂದರೆ ಸ್ವಲ್ಪ ಸ್ಲೋ ಆಗಿ ನಡ್ಕೋಬಾರ್ದು. ನಿಧಾನಕ್ಕೆ ಬರೋ ನೀನು. ನಿಧಾನಕ್ಕೆ ಬನ್ನಿ ಸ್ವಲ್ಪ. ಬಾಯ್ ಕಡೆ ಮಿಡಲ್ಗೆ. ಓಯ್ ಹೇಳೋಣ. ಡಿ ಬಾಸ್ ಅಭಿಮಾನಿಗಳು ಆಯಲ್ಲ ಹೇಳಲ್ಲ. ಡಿ ಬಾಸ್ ಅಭಿಮಾನಿನ ಇರ್ಲಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ. ಇನ್ನೇನು ಹೇಳ್ತೀರಾ? ಹಾಯ್ ಹೇಳಲ್ಲ ಅಂದ್ರೆ ನಮಸ್ಕಾರ. ನಮಸ್ಕಾರ ಅವ್ರಿಗೆ ಬರುತ್ತಲ್ಲ ಫ್ಲಾಗ್, ಅದು ಹಿಂಗೆ ಬಗ್ಕೊಂಡು ಹೇಳೋದು.
ಬಿಟ್ಬಿಡಿ ಸಂಜೆ ನಮ್ಮ ಸೇರಿಸಿ ಹ್ಞೂ ಸರಿ ನಿಮ್ಮನ್ನೇ ಮಾಡ್ತೀನಿ ಬಿಡಿ. ಟೈಮ್ ಮಾಡಿ ಹತ್ರ ಬನ್ನಿ ಇವ್ರು ಮಾಡ್ತೀನಂತಾನೆ ಮುಖ ಮುಚ್ಕೊತಾರೆ. ಹುಡುಗ ಅವಾಗ ಮಾಡಿ ನಾ ಹಿಂಗೆ ಲೆಫ್ಟ್ ಹ್ಯಾಂಡ್ ನಾ ಹಾಗೆ ಇಲ್ಲಿ ಅಭಿಯಣ್ಣಂಗೆ ಏನು ಹೇಳ್ತೈತೆ ಗೊತ್ತಾ ಕೈ ಅಭಿಯಣ್ಣಂಗೆ ಏನು ಹೇಳ್ತೈತೆ ಗೊತ್ತಾ, ಇವಾಗಲೇ ನಕ್ಕೋಬಿಡು ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ನಗುನೇ ಬರುತ್ತೆ. ನನಗೆ ಈ ರೀಲ್ಸಲ್ಲೆಲ್ಲ ಸುಮ್ಮನೆ ನಡ್ಕೊಂಡು ಇದೆಲ್ಲ ಬರುತ್ತೆ. ಇಲ್ಲಿ ಹಿಂಗೆ ಮಾಡು ಅಂತಾರೆ, ಹಿಂಗೆ ಬರೋದು ನಡೆಯೋದೇ ಬರಲ್ಲ ನನಗೆ. ಅದೇ ಇಲ್ಲಿಗೆ ಏನಾದರೂ ಕಿಸ್ ಮಾಡು ಅಂತ ಅಂದ್ರೆ ಜಾಸ್ತಿ ಟೇಸ್ಟ್ ಮಾಡಬೇಡಿ, ಮೇಕಪ್ ಆಗೋದು. ಅದೇನೈತೆ ಓದ್ಬಿಟ್ಟು ಹೇಳೋಣ. ನೋಡಪ್ಪ ನಗಪ್ಪ ಯಾರೋ ನೀನು ನಗು ಅಂತ ಹೇಳ್ಬೇಕು ನಿನಗೆ. ಬನ್ನಿ ರಿಲ್ಯಾಕ್ಸ್. ಗೈಸ್ ಇವತ್ತು ಎಲ್ಲ ಕಡೆ ಮುಗಿಸ್ಕೊಂಡು ನಾವು ಫ್ಲವರ್ ಮಾರ್ಕೆಟಿಗೆ ಬಂದಿದ್ದೀವಿ, ದೇವರಾಜ ಮಾರ್ಕೆಟಿಗೆ. ಇಲ್ಲಿ ಪಾರಿವಾಳ ಓಡಿಸೋ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಬೇರೆ ಲೊಕೇಶನ್. ಆಯಿತು ರೆಡಿನಾ ಮೇಡಮ್ ಈ ಸೈಡ್ ಬನ್ನಿ ಮೇಡಮ್. ರೆಡಿ ರೆಡಿ ಮೇಡಮ್ ಆರಿಸಿ 3 2 1 ರನ್ 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 ರನ್. ಗೈಸ್ ಇವಾಗ ಮಾರ್ಕೆಟಲ್ಲಿ ಆಯಿತು ಫೋಟೋಶೂಟು. ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಇವಾಗ ಎಲ್ಲಿ ಅಂತ ಇವಾಗ ನಾಷ್ಟ ಮಾಡಕ್ಕೆ ಹೋಗ್ತೀವಿ, ತಿಂಡಿ ಮಾಡಕ್ಕೆ ಹೋಗ್ತಿದ್ದೀವಿ ಗೈಸ್. ಚೆನ್ನಾಗಿದೆ. ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಕ್ಲೈಮೇಟ್ ಚೆನ್ನಾಗಿದೆ. ಗೈಸ್ ತಿಂಡಿ ಮಾಡಿಕೊಂಡು ನಾನು ಏನೋ ಬೀಚಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಬಾಕ್ಸ್ ತೊಗೊಂಡೋಗಿ ವಾಪಸ್ಸು ರೂಮಿಗೆ ತೊಗೊಬಂದು ಇಟ್ಬಿಟ್ಟು ಹೋಗ್ತಾ ಇದ್ದೆ. ಇಲ್ಲಿ ಚೌಚೌ ಅಂತ ತಿಂದಿದ್ದೀನಿ. ಚೆನ್ನಾಗಿತ್ತಲ್ಲ ಟೇಸ್ಟು. ಅವರೆಕಾಳೆಲ್ಲ ಹಾಕಿದ್ರು, ಅವರೆಕಾಳು ಸೀಸನ್ ಅಂತ. ಇವಾಗ ನೀನು ರೀಲ್ಸ್ ಮಾಡ್ತಾ ಮೇಲೆ ಯಾರೋ ಬಿಡಿಸ್ಕೋಗ್ಬಿಟ್ಟು ಅದಕ್ಕೆ ನೋಡ್ತಾ ಇದ್ದೀನಿ. ಗೈಸ್ ಇವಾಗ ಕಾರ್ಗೆ ಹೋಗ್ತೀವಿ, ಅವರು ಪೇ ಮಾಡಿಬಿಟ್ಟು ಬರ್ತಾರೆ. ಇಷ್ಟೇ ಗೈಸ್ ಔಟ್ಫಿಟ್ಟು. ಮೂರು ನದಿಗಳು ಒಂದ್ ಕಡೆ ಸೇರಿ ಮಡಿಕೆಲಿ ಎಡಾನ ಸೌದೆ ಇಸ್ಕೊಂಡು ಬೇಯಿಸ್ಕೊಂಡು ತಿಂತಾರ. ನೀನು ಹೇಮಾವತಿ ನೀನು ಎಣ ತಗೊಂಡ್ ಬಾ, ಕಾವೇರಿ ನೀನ್ ಸೌದೆ ತಗೊಂಡ್ ಬಾ, ಕಬಿ ನೀನ್ ಮಡಿಕೆ ತಗೊಂಡ್ ಬಾ, 3 ಜನ ಒಂದ್ ಕಡೆ ಸೇರ್ಕೊಂಡು ನಾವು ಬೇಯಿಸ್ಕೊಂಡು ತಿನ್ನೋಣ ಅಂತ. ಓ ಆ ಥರ. ಅದಕ್ಕೆ ಅಣ್ಣ ಸಂಗಮಲ್ಲಿ ಸತ್ತೋಗಿರೋರ್ದು ಇದು ಬೂದಿ ಎಲ್ಲ ಬಿಡ್ತಾರೆ ತಾನೇ. ಅದಕ್ಕೆ ಸಂಗಮ ಅಂತಲ್ಲ, ಅದು ಪಶ್ಚಿಮ ವಾಹಿನಿ ಎಲ್ಲ ಕಡೆ ಬಿಡ್ತಾರೆ. ಹೋಗ್ಬಿಟ್ಟಿದೆ ಯಾವುದೋ ಟೆಂಪಲ್ ಅನ್ಕೊಂಡು ಫುಲ್ ಬಳೆ ಗಿಳೆ ಹಾಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಚೂಡಿದಾರ್ ಹಾಕೊಂಡು ಹೋಗ್ಬಿಟ್ಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅವ್ರು ಮಕ್ಕ ನೋಡ್ತಿದ್ದಾರೆ, ಎಲ್ರು ಯಾರು ಇಷ್ಟು ಜನ ರೆಡಿ ಆಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತ ಅವರೆಲ್ಲ ತಿಥಿ ಕಾರ್ಯ ಮಾಡ್ತಿದ್ದಾರೆ ಅಲ್ಲಿ. ಓ ಯಾಕೆ ಹುಡುಗಿ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಯಾಕೆ ಬಂದಿದ್ದೀರಾ, ಏನು ಬೇಕು ನಿಮ್ಗೆ, ಟೆಂಪಲ್ ಇದೆ ಅಂತ ಬಂದು ಇಲ್ಲೆಲ್ಲಿ ಟೆಂಪಲ್ ಅಲ್ಲಿ. ಟೆಂಪಲ್ ಅಲ್ಲ ಇದು, ಸತ್ತೋಗಿರೋರಿಗೆ ಇದು ಏನೋ ಶಾಸ್ತ್ರ ಮಾಡೋದು, ಹೋಗಿ ಇಲ್ಲಿ ನಿಂತ್ಕೋಬೇಡಿ ಅಂತ ಕಳಿಸಿದ್ರು. ನೋಡಿ ಗೈಸ್ ಹಿಂಗೆ ಈ ಥರ ಕತೆ. ಗೈಸ್ ಫಸ್ಟ್ ಶೂಟ್ ಆಯಿತು. ಇವಾಗ ಸೆಕೆಂಡ್ ಶೂಟು ಸ್ಯಾರಿ ಮತ್ತು ಪಂಚೆ ಹಾಕೊಂಡಿದ್ದಾರೆ. ಡ್ರೋನ್ ಶೂಟ್ ನಡೀತಿದೆ. ಮತ್ತು ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಅವ್ರ ಔಟ್ಫಿಟ್ ಚೆಕ್. ಸರ್ ಇನ್ನ ಕ್ಲೋಸ್ ಆಗಿ ನಾವು ಮೈಸೂರಿಗೆ ನನಗೆ ಈ ಸ್ಪಾಟೇ ಗೊತ್ತಿರಲಿಲ್ಲ ಗೈಸ್ ನಮಗೆ. ನಿಮ್ಗೆ ಯಾವ ಥರ But- ಕಂಫರ್ಟಬಲ್ ಆಗುತ್ತೆ ಆ ಥರ ಬನ್ನಿ. ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ಇದು ಒಂದು ಫೋಟೋಶೂಟ್ ಸ್ಪಾಟ್ ಇದೆ ಅಂತ. ಬನ್ನಿ ಗೈಸ್ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಹಾಗೂ ಈಗೂ ಎಷ್ಟೋ ಪಿಕ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಗದ್ದೆ ಒಳಗಡೆ ದೇವಸ್ಥಾನ ಇದೆ, ಚೆನ್ನಾಗಿದೆ, ಬೆಟ್ಟ ಎಲ್ಲ ಇದೆ. ವಿಡಿಯೋ ನೋಡ್ಬಿಟ್ಟು ಸ್ಯಾಟಿಸ್ಫೈ ಆಗಿಬಿಟ್ರೆ ಖುಷಿ ಓಕೆ ಅಂತ. ಮನಸ್ಸಿಗೆ ಸಮಾಧಾನ. ತಲೆ ತಪ್ಪ ಲಾಕ್ ಮಾಡ್ತಾರ. ಹಿಂಗೆ ಬೆಂಡ್ ಆಗ್ಬೇಡಿ, ಬಾಡಿ ಸಿಗ್ತೀರಿ.
ಮೇಡಮ್ ಇವ್ರದ್ದು ಮಾಡಬೇಕು ನೀವು. ಅವ್ರದ್ದು ಮಾಡ್ತೀನಿ ಬಿಟ್ಟು. ಗೊತ್ತೈತೆ ನನಗೆ. ಹಾಂ ಉಲ್ಟಾ ಆಯಿತು. ಮಾಡ್ತೀನಿ ಒಂದೊಂದು ಮಾತಾಡಿ. ಒಳ್ಳೆ ಕಂಟೆಂಟ್ ಆಗುತ್ತೆ ಮಾತಾಡಿ. ಅವಾಗ ನೀವು ಮಾಡಬೇಕು. ಅದನ್ನೇ ಮಾಡ್ತಾ ಇರೋದು ಇವಾಗ. ಇರಿ ನಮ್ಮ ಅಣ್ಣ ಮಾತಾಡ್ತಾರೆ. ನೀವ್ ಯಾವಾಗ ಮಾತಾಡ್ತೀರ ಅಂತ ನಂಗೇನ್ ಗೊತ್ತಾಗ್ಬೇಕು. ನಾನು ಡ್ರೋನ್ ಹಾಕ್ಬೇಕಿದ್ರೆ ನೀವು ಡ್ರೋನ್ ಹಾಸ್ಬೇಕಿದ್ರೆ ಮಾತಾಡಿದ್ನಲ್ಲ, ನಿಮಗ್ ಕೇಳ್ಸಿಲ್ಲ ಮೇಲೆ. ನೀವು ಮಾತಾಡಿದ್ರಾ? ನೋಡಿ ಗಾಯ್ಸ್, ಹಾಯ್ ಜನರೇ ಅಂತ. ನನಗೆ 1-2 ಲಕ್ಷ ಬಂದಿಲ್ಲ, ಬರ್ತಾರೆ. ಬರ್ತಾರೆ ಆ ಥರ ಇದ್ರೆ ನನ್ಗೊಂದು ಪ್ರಮೋಷನ್ ಮಾಡ್ಕೊಟ್ಬಿಡಿ. ಏನ್ ಪ್ರಮೋಷನ್ ಮಾಡ್ಕೊಡ್ಬೇಕು? ಪ್ರಮೋಷನ್ ಮಾಡ್ಕೊಂಡೆ ಮಾಡ್ಸಿರೋದು. ನೇಲ್ ಆರ್ಟ್ದು ಪ್ರಮೋಷನ್ನೇ ಮಾಡಿರೋದು. ದುಡ್ಡು ನೀವು ನನಗೆ ಫೋಟೋ ತಕ್ಕೊಟ್ರೆ, ಡ್ರೋನ್ ಶೂಟ್ ಮಾಡಿದ್ರೆ ಪ್ರಮೋಷನ್, ಹಂಗೆ ದುಡ್ಡು ಬೇಡ. ಇದು ನೇಲ್ ಆರ್ಟ್ ಚಾರ್ಜ್ ಮಾಡ್ತೀರಾ? ಇಲ್ಲಿ ನೇಲ್ ಆರ್ಟ್ ಮಾಡಿಸ್ಕೊಂಡಿದ್ದೀನಿ, ಸೊ ದುಡ್ಡು ತಗೊಂಡಿಲ್ಲ. ಹಂಗೆ ಅಡ್ವಾಂಟೇಜ್ ಇಟ್ಕೊಂಡು ಮಾಡ್ಕೊಡೋದು.